ಹೌದು, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಈ ಭಾಗವಾಗಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅಸ್ತಿತ್ವಕ್ಕೆ ಬಂದು 3 ತಿಂಗಳಾಗಿದೆ. 3 ತಿಂಗಳಲ್ಲೇ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಭರಪೂರ ಲಾಭ ಮಾಡಿದೆ. ಹೀಗಾಗಿ ಲಾಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಉತ್ಪಾದಕರಿಗೂ ಪಾಲು ನೀಡಲು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಮುಂದಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಪ್ರತಿದಿನ ಸರಿಸುಮಾರು 4 ಲಕ್ಷ ಲೀಟರ್ ಹಾಲು ಉತ್ಪಾದನೆಯಾಗ್ತಾ ಇದ್ದು, ಸಾವಿರಾರು ಮಂದಿ ಹೈನುಗಾರಿಕೆ ಮೂಲಕ ಹಾಲು ಉತ್ಪಾದನೆಯಿಂದ ಸ್ವಾಭಿಮಾನದ ಬದುಕು ಕಟ್ಟಿಕೊಂಡಿದ್ದಾರೆ. ಇನ್ನು ರಾಜ್ಯ ಸರ್ಕಾರದಿಂದ ಹಾಲು ಉತ್ಪಾದಕರಿಗೆ ಪ್ರತಿ ಲೀಟರ್ಗೆ 31 ರೂಪಾಯಿ 40 ಪೈಸೆ ನೀಡಲಾಗುತ್ತಿದೆ. ಆದರೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಯುಗಾದಿ ಹಬ್ಬದ ಉಡುಗೊರೆ ಎಂಬಂತೆ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ಪ್ರತಿ ಲೀಟರ್ಗೆ 1 ರೂಪಾಯಿ ಹೆಚ್ಚಳ ಮಾಡಿ 32 ರೂಪಾಯಿ 40 ಪೈಸೆ ನೀಡುವ ಕುರಿತು ಘೋಷಣೆ ಮಾಡಿದೆ. ತೀರ್ಮಾನ ಮಾಡಿದ್ದೀವಿ. ಇದು ಹೊಸ ಒಕ್ಕೂಟ ಆದ್ದರಿಂದ ನಾವು ಒಂದು ರೀತಿ ರೈತರಿಗೆ ಒಂದು ಹೊಸ ಒಳ್ಳೆ ಸಂದೇಶ ಕಳಿಸ್ಬೇಕು ಮತ್ತು ರೈತರಿಗೆ ಪ್ರೋತ್ಸಾಹ ಕೊಟ್ಟಾಗ ಇನ್ನೂ ಹೆಚ್ಚು ಉತ್ಪಾದನೆ ಆಗುತ್ತೆ. ಈ ಒಕ್ಕೂಟ ಒಂದು ಸ್ಥಿರವಾಗಿ ನಿಲ್ಲುವಂಥದ್ದಕ್ಕೆ ಒಂದು ಸುಧಾರಣೆ ಕ್ರಮಗಳು ತೆಗೆದುಕೊಂಡಿರೋದ್ರ ಜೊತೆಗೆ ರೈತರಿಗೆ ನಾವು ಪ್ರೋತ್ಸಾಹ ಕೊಟ್ಟಾಗ ಖಂಡಿತ ಇನ್ನಷ್ಟು ಹೆಚ್ಚು ಉತ್ಪಾದನೆ ಆಗೋದ್ರ ಜೊತೆಗೆ ಒಂದು ಒಳ್ಳೆಯ ಹಾದಿಯಲ್ಲಿ ಈ ಒಂದು ಒಕ್ಕೂಟ ಸಾಗಲಿಕ್ಕೆ ಆಗತ್ತೆ ಅಂತಕ್ಕಂಥ ದೃಷ್ಟಿಯಲ್ಲಿ ನಾವೆಲ್ಲ ಸೇರಿ ಇವತ್ತು ತೀರ್ಮಾನ ಮಾಡಿ ಏನೀಗ ನಾವು ರೈತರಿಗೆ 31 ರೂಪಾಯಿ 40 ಪೈಸೆ ಏನು ಕೊಡ್ತಾಯಿದ್ದೀವಿ ರೈತರಿಗೆ, ಯಾರು ಸಂಘಗಳಿಂದ ಉತ್ಪಾದನೆ ಮಾಡಿ ಪ್ರತಿ ಲೀಟರ್ಗೆ. ಈಗ ಅದರ ಮೇಲೆ 1 ರೂಪಾಯಿ 2 ತಿಂಗಳವರೆಗೂ, ಅಂದರೆ ಮೇ 15ರವರೆಗೂ 2 ತಿಂಗಳು ನಾವು ಈಗೇನು 31.40 ಕೊಡ್ತಾ ಇದ್ದೀವಿ, ಇದು ಅದರ ಮೇಲೆ 1 ರೂಪಾಯಿಯನ್ನು ಕೊಡುವಂಥದ್ದಕ್ಕೆ ನಾವು ಇವತ್ತು ತೀರ್ಮಾನ ಮಾಡಿ ಅದನ್ನು ಘೋಷಣೆ ಮಾಡ್ತಾ ಇದ್ದೀವಿ. ನಮ್ಮ ರೈತರಿಗೆ ಒಂದು ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಲ್ಲಿ ಈ ತೀರ್ಮಾನ ಮಾಡಿದ್ದೀವಿ ನಮ್ಮ ಒಕ್ಕೂಟದಿಂದ. ಅಂದಹಾಗೆ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಹಾಲಿನ ಉತ್ಪಾದನೆ ಕುಂಠಿತ ಆಗಲಿದೆ. ಹಾಗಾಗಿ ಹಾಲು ಉತ್ಪಾದಕರಿಗೆ ಎದುರಾಗುವ ಆರ್ಥಿಕ ಸಂಕಷ್ಟಕ್ಕೆ ಸಾಥ್ ಕೊಡುವ ಸಲುವಾಗಿ ಮಾರ್ಚ್ 15ರಿಂದ ಮೇ 15ರವರೆಗೂ ನಿರಂತರವಾಗಿ 2 ತಿಂಗಳು ಅಂದರೆ 60 ದಿನಗಳ ಕಾಲ ರೈತರು ಉತ್ಪಾದಿಸುವ ಹಾಲಿಗೆ ಪ್ರತಿ ಲೀಟರ್ಗೆ 1 ರೂಪಾಯಿ ಹೆಚ್ಚುವರಿಯಾಗಿ ಕೊಡಲು ಚಿಮುಲ್ ತೀರ್ಮಾನಿಸಿದೆ. ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ನಾವು ಏನು ವಿಭಜನೆ ಆದಮೇಲೆ ಅಂದರೆ ಸ್ವತಂತ್ರವಾಗಿ 1/1/2025ರಿಂದ ಸ್ವತಂತ್ರವಾಗಿ ನಾವು ನಮ್ಮೆಲ್ಲ ಒಂದು ಏನು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ನ ಮತ್ತು ನಮ್ಮ ಮಾರುಕಟ್ಟೆ ಮತ್ತು ಪೇಂಟ್ ಎಲ್ಲವೂ ಕೂಡ ಸಪ್ರೇಟಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತೇನು 2 ತಿಂಗಳ ಆದಮೇಲೆ ಇವತ್ತು ಬೇಸಿಗೆ ಕಾಲ ಬಂದಿರೋದ್ರಿಂದ ಬೇಸಿಗೆ ಕಾಲದಲ್ಲಿ ಹಾಲು ಶೇಖರಣೆ ಕುಂಠಿತ ಆಗ್ತದೆ, ಕಡಿಮೆ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ರೈತರ ಒಂದು ಸಂಕಷ್ಟನ ಮನಗಂಡು ನಮ್ಮ ಏನು ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಆಡಳಿತಾಧಿಕಾರಿಗಳಾದಂಥ AC ಸಾಹೇಬರು ಹಾಗೂ ನಾವೆಲ್ಲ ಕೂಡ ಇವತ್ತು ಈ ಬೇಸಿಗೆಯಲ್ಲಿ ಹಾಲು ಉತ್ಪಾದಕರಿಗೆ ಒಂದು ಏನು ಪ್ರೋತ್ಸಾಹ ಕೊಡಲಿಕ್ಕೆ, ಇವತ್ತು ರೈತರಿಗೆ ಮೇವು ಸಿಗಲ್ಲ, ಜೊತೆಗೆ ಇವತ್ತು ಹಾಲು ಉತ್ಪಾದನೆ ಕೂಡ ಕುಂಠಿತ ಆಗೋದ್ರಿಂದ ಅವ್ರನ್ನ ಪ್ರೋತ್ಸಾಹ ಮಾಡಲಿಕ್ಕೋಸ್ಕರ ನಾವು ನಾಳೆಯಿಂದನೇ ಅಂದರೆ 16/3/2025ರಿಂದ 15/5/2025ರವರೆಗೆ ಸುಮಾರು 2 ತಿಂಗಳ ಕಾಲ ಪ್ರತಿ ಲೀಟ್ರಿಗೆ 1 ರೂಪಾಯಿ ಹೆಚ್ಚಿಗೆ ಮಾಡಿ ಅವ್ರನ್ನ ದರ ಪರಿಷ್ಕರಣೆ ಮಾಡಿ ಅವ್ರನ್ನ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸ ಇದಾಗಿದೆ. ಸುಮಾರು ಇದರಿಂದ ನಾವು ದಿನವೈ ಸುಮಾರು 4 ಲಕ್ಷ ಲೀಟ್ರ್ ಹಾಲ್ಗೆ ನಾವು ಈ 1 ರೂಪಾಯಿ ಹೆಚ್ಚಿಗೆ ಕೊಡಬೇಕಾಗ್ತದೆ. ಸೊ 1 ತಿಂಗಳಿಗೆ ಸುಮಾರು 1,20,00,000ರಿಂದ 1,25,00,000 ನಾವು ಹೆಚ್ಚಿಗೆ ಇವತ್ತು ರೈತ ಬಂಧುಗಳಿಗೆ ಅಂದರೆ ಹಾಲು ಉತ್ಪಾದಕರಿಗೆ ಕೊಡ್ತಾಯಿದ್ದೀವಿ. ಸರಾಸರಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 40,000 ಜನ ಹಾಲು ಉತ್ಪಾದಕರಿಗೆ ಈ ಒಂದು ಸೌಲಭ್ಯ ತಲುಪ್ತಾ ಇದೆ. ಸೊ ಇದು ನಿಜವಾಗ್ಲೂ ಕೂಡ ನಾವು ಈ ಒಂದು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ ಬೇರ್ಪಡಕ್ಕೆ ಬಂದ ಮೇಲೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇವತ್ತು ನಿಜವಾಗ್ಲೂ ರೈತರಿಗೆ ಇದು ಒಂದು ಕೊಡುಗೆನೇ ಅಂತ ಹೇಳ್ಬೋದು. ಜೊತೆಗೆ ಇವತ್ತು ಬೇಸಿಗೆ ಕೊಡುಗೆ, ಜೊತೆಗೆ ಯುಗಾದಿ ಕೊಡುಗೆ ಅಂತ ಕೂಡ ಹೇಳಲಿಕ್ಕೆ ನಾನು ಬಯಸ್ತೀನಿ. ಸೊ ಇದು ನಮ್ಮ ಉತ್ಪಾದಕರಿಗೆ ನೇರವಾಗಿ ನಾಳೆಯಿಂದಲೇ ತಲುಪ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಇನ್ನು 60 ದಿನಗಳ ಕಾಲ 1 ರೂಪಾಯಿ ಹೆಚ್ಚುವರಿಯಿಂದ ಸರಿಸುಮಾರು 2.5 ಕೋಟಿ ರೂಪಾಯಿ ಹೈನುಗಾರರ ಕೈ ಸೇರಲಿದೆ. ಚಿಮುಲ್ ಒಕ್ಕೂಟದ ಈ ನಡೆಗೆ ಹೈನುಗಾರರು ಸ್ವಾಗತಿಸಿದ್ದು, ವಿರೋಧ ಪಕ್ಷಗಳಿಂದ ಮಾತ್ರ ಇದೊಂದು ರಾಜಕೀಯ ಗಿಮಿಕ್ ಅನ್ನೋ ಆರೋಪಗಳು ಕೇಳಿ ಬರ್ತಿವೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.